ವೆಂಕಟರಮಣ ಗೋವಿಂದ ಗೋವಿಂದ. ಹಿಂಗೆ ಒಬ್ಬಕ್ಕೆ ಬರತ್ತಲ್ವ ತಿರುಪತಿಗೆ ಯಾರೂ ಇಲ್ಲ, ಆದರೂ ಅವ್ರು ಹೆದರಲ್ಲ, ಬೇಡ್ಕೊಂಡಿದ್ದಾಗಲಿ ಅಂತ ಬರ್ತಾ ಇದ್ದಾಳೆ. ಅದು ಹಾಗೆ ಆಗುತ್ತೆ ಅಂತ ನನಗೂ ನಂಬಿಕೆ ಇದೆ. ಅಂತೆ ನಾವು ಹಿಂದ್ಗಡೆ ರೋಡಿಂದ ಹೋಗ್ತಾ ಇರೋದು. ಸೊ ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ ಇದೆ. ಸೊ ಸ್ಟಾರ್ಟ್ ಮಾಡೋಣ, ಅಲ್ಲಿಂದ ನಿಮ್ಗೆ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿ. ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಬೆಂಗಳೂರಿಂದ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಜರ್ನಿ ಅಂದರೆ ಇವತ್ತಿನ ಬ್ಲಾಗ್ ಇದು ಬಂದುಬಿಟ್ಟು, ಸೊ ನಾವು ಬೆಂಗಳೂರಿಂದ ತಿರುಪತಿಗೆ ಹೋದ್ವಿ. ಸೊ ತಿರುಪತಿಗೆ ಹೋಗಿಬಿಟ್ಟು ಸಾಯಂಕಾಲ ಆಗಿತ್ತು. ಸೊ ಅಲ್ಲೇ ಸ್ಟೇ ಮಾಡಿಕೊಂಡು ಇವಾಗ ಬೆಳಗ್ಗೆ ಟಿಫನ್ ಮಾಡೋದಕ್ಕೆ ಅಂತ ಸೊ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ರೂಮಿಂದ ಸ್ವಲ್ಪ ದೂರ ಅಷ್ಟೇ, ಸ್ವಲ್ಪ ಒಂದು 50 ಮೀಟ್ರ್ 100 ಮೀಟ್ರ್ ಇರ್ಬೋದು. ನಮಗೆ ಪ್ಯೂರ್ ವೆಜ್ ಹೋಟೆಲ್ ಬೇಕಿತ್ತು. ಸೊ ಹಾಗಾಗಿ ಹೋಟೆಲ್ಗೆ ಹೋಗಿ ಟಿಫನ್ ಮುಗಿಸ್ಕೊಂಡು ಅಲ್ಲಿಂದ ಆಟೋ ತೊಗೊಂಡ್ವಿ. ಆ್ಯಂಡ್ ಆಟೋದಿಂದ ನಾವು ಇವಾಗ ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗೋದಿರುತ್ತೆ ತಿರುಪತಿಗೆ. ಸೊ ಆ ಪ್ಲೇಸಿಗೆ ಬಂದ್ವಿ. ಬೈದವೇ ಹೇಳಬೇಕಂದ್ರೆ ಸ್ಟಾರ್ಟ್ ಮಾಡಿ ನಡುವಿಂದ ಅಲ್ಲಿ ಇತ್ತು ಅಂದರೆ ಟ್ರೈನ್ ಇನ್ನೊಂದು ಮೆಟ್ಲ ಇದೆಯಲ್ಲ, ಅಲ್ಲಿ ಆ ಕಡೆನೂ ಹತ್ಕೋಬೋದು. ಬಟ್ ನಾವು ಇನ್ನೊಂದು ಮೆಟ್ಲ ಇದೆ, ಸಣ್ಣ ಪಾದಯಾತ್ರೆ ಅಂತ, ಚಿಕ್ಕ ಪಾದಯಾತ್ರೆ ಆಮೇಲೆ ದೊಡ್ಡ ಪಾದಯಾತ್ರೆ ಅಂತ ಎರಡಿದೆ. ನಾವು ಚಿಕ್ಕ ಪಾದಯಾತ್ರೆಗೆ ಹೋಗ್ತಾ ಇರೋದು. ಆ್ಯಂಡ್ ಅಲ್ಲಿ ಫ್ರೀ ಲಗೇಜ್ ಇತ್ತು. ಸೊ ಲಗೇಜ್ ಕೌಂಟರ್ಗೆ ಹೋಗ್ಬಿಟ್ಟು ಫ್ರೀ ಲಗೇಜ್ ಇಟ್ಕೊಂಡು ಹೋಗ್ತಾ ಇದ್ವಿ. ಬೈ ದ ವೇ ಏನಕ್ಕೆ ಇಡ್ತೀವಿ ಅಂದರೆ ಹೊತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇಲ್ಲಿಟ್ಟರೆ ಒಂದು ರಿಸಿಪ್ಟ್ ಕೊಡ್ತಾರೆ, ಅದನ್ನ ತೊಗೊಂಡು ಹೋಗ್ಬೇಕಷ್ಟೇ. ನಾವು ಅಲ್ಲಿಗೆ ತೋರಿಸಿದ್ರೆ ಬ್ಯಾಗ್ ಕೊಡ್ತಾರೆ. ಸೊ ಇವಾಗ ನಾವು ಕಾಯಿ ತೊಗೊಂಡ್ವಿ. ಇಲ್ಲಿ ಕಾಯಿ ನಾವು ಮನಸ್ಸಲ್ಲಿ ಬೇಡ್ಕೊಂಡು ಹತ್ತಬೇಕಾದ್ರೆ ಮೆಟ್ಲನ್ನ ಮನಸ್ಸಲ್ಲಿ ಬೇಡ್ಕೊಂಡು ಕಾಯಿ ಹೊಡ್ಕೊಂಡು ಹತ್ತಿದರೆ ಒಂದು ಒಳ್ಳೆಯದಾಗುತ್ತೆ ಅಂತ. ಸೊ ಇವಾಗ ಹತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಆ್ಯಕ್ಚುಲಿ ನಾವು ದೊಡ್ಡ ಪಾದಯಾತ್ರೆನೂ ಮಾಡಿದ್ದೀವಿ, ಇದು ಚಿಕ್ಕ ಪಾದಯಾತ್ರೆ ಮಾಡ್ತಿರೋದು. ಆ್ಯಂಡ್ ಇದೆಲ್ಲ ಏನು ಗೊತ್ತಾ, ಅಲ್ಲಿ ಪಾದಯಾತ್ರೆ ಮಾಡ್ತಿರ್ತಾರಲ್ಲ, ಮೆಟ್ಲ ಇರ್ಕೊಂಡು ಹೋಗ್ತಿರ್ತಾರಲ್ಲ, ಅವರೆಲ್ಲ ಮನಸ್ಸಲ್ಲಿ ಬೇಡ್ಕೊಂಡು ಅದನ್ನ ಕಟ್ಟಿರ್ತಾರೆ. ಸೊ ಆ ಥರ. ಸೊ ನೋಡಿ, ಇವಾಗ ಹತ್ಕೊಂಡು ಹೋಗ್ತಾ ಇದ್ದೀವಿ, ಹಂಗೆ ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇದು ಹೇಳ್ಬೇಕಂತ ಇನ್ನೂ ಅದ 200 ಮೆಟ್ಲ ಏರಿದ್ದೀವಿ ನಾವು. ಸೊ ಅದೇನೇ ಮಾತಾಡ್ತಿದ್ದೆ. ಹಂಗೆ ಹಿಂಗೆ ಹೋಗೋದು ಮಾಡೋದು ಹಂಗೆ ಹಿಡಿಬಾರ್ದು, ಅಡ್ಡಿದೆ ನೋಡ್ರಿ. ನಮ್ಮ ತಂಗಿ ಒಬ್ಬಕ್ಕೆ ಬರತ್ತಲ್ವ ತಿರುಪತಿಗೆ ಯಾರೂ ಇಲ್ಲ, ಆದರೂ ಅವ್ಳು ಹೆದರಲ್ಲ, ಬೇಡ್ಕೊಂಡಿದ್ದಾಗಲಿ ಅಂತ ಬರ್ತಾ ಇದ್ದಾಳೆ. ಅದು ಹಾಗೆ ಆಗುತ್ತೆ ಅಂತ ನನಗೂ ನಂಬಿಕೆ ಇದೆ. ಏನೋ ನೋಡ್ರಿ ನಮ್ಮನೆ ಅವ್ರ ಪೇಸ್ ಎಲ್ಲ ಯಾವಾಗ ತೋರಿಸ್ತೀನಿ ಅಂದರೆ, ಯಾವಾಗ ಚಾನಲ್ ಟಾಪಲ್ಲಿ ಹೋಗ್ತೈತ್ಲ ಅವಾಗ. 2-3 ಮೆಟ್ಲ ಕಂಪ್ಲೀಟೆಡ್. ಇಲ್ಲ, ಅದಕ್ಕೆ ಹೆಚ್ಚಿಗೆ ಬಂದ್ವಿ. ನೋಡ್ರಿ ಜನರೇ, ಅಲ್ಲಿ ಕೂತ್ಬಿಟ್ಟಿದ್ದಾರೆ ನಮ್ಮ ಬ್ರದರ್ಸದು. ಅಲ್ಲಿಂದ ಬರ್ತೀನಿ ಅಂತ ಹೋಪಲ್ಲಿ ಬಂದರು. ಇವಾಗ ಒಂದು 200 ಮೆಟ್ಲಾಗಿದೆ, ಕೂತ್ಬಿಟ್ಟಿದ್ದಾರೆ. ಬನ್ನಿ ಮುಂದೆ ಅಂದರೆ ನೀವು ಕೂತ್ರು ನನ್ನ ಕಾಲು ನೋಯ್ತಾ ಇದೆ ಅಂತದಲೆ. ಅದು ನಮ್ಮ ಸಿಸ್ಟರ್ ಮಗಳು ಒಂದು ಜ್ಯೂಸ್ ಕುಡ್ಕೋದು ಕೂತಿದ್ದಾಳೆ, ಆಗ್ತಾಯಿಲ್ಲ. ಆದರೂ ನಾನು ಹೇಳಿದೆ ಮೊದಲಿಗೆ ಅವನಿಗೆ ಅಲ್ಲಿ ಹೋಗು ಅಂತ, ಆದರೂ ನನ್ನ ಮಾತು ಕೇಳಿಲ್ಲ ಅವರು. ಇಲ್ಲಿ ನೋಡಿ, ನಮ್ಮ ತಂಗಿ ಹೋಪಲ್ಲಿ ಬಂದಿದ್ದಾಳೆ, ಆದರೆ ಅವಳು ಸಲ ಕಾಯ್ತಾ ಇದ್ದಾಳೆ, ನಡೀಲಿಕ್ಕೆ ಆಗ್ತಾ ಇದೆ ಇವಳಿಗೆ. ಬಟ್ ಆದರೆ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಬನ್ನಿ ನಾವು ಇನ್ನೂ ಮುಂದೆ ಹೋಗೋಣ, ತಿರುಪತಿ ದರ್ಶನ ಮಾಡಿ ನಿಮಗೆಲ್ಲ ತೋರಿಸ್ತೀನಿ. ಇವಾಗ ಮೆಟ್ಲು ಹತ್ತಾ ಇದ್ದೀವಿ ನೋಡಿ. ಆಮೇಲೆ ಲಾಸ್ಟಿಗೆ ಇರುತ್ತಲ್ಲ.
ನಮ್ಮ ಅಣ್ಣನ ಕಡೆ ಕೊಟ್ಟಿದ್ನಲ್ಲ ಫೋನು, ಅವರು ವ್ಲಾಗ್ನ ವಿಡಿಯೋ ಮಾಡಿದರು. ಸೊ ಹಾಗಾಗಿ ಆ್ಯಂಡ್ ಒಂದು 500 ಮೆಟ್ಲ ಏರಿದ್ವಿ ನಾವು. ಏರ್ಬಿಟ್ಟು ಬರ್ತಾಯಿದ್ವಿ. ನಮ್ಮ ಅಣ್ಣಂದ್ರು ಹಂಗೆ ಮಾತಾಡ್ತಾ ಹಂಗೆ ತರಲೆ ಮಾಡ್ತಾ ಏರ್ತಾಯಿದ್ರು. ಹೇಳ್ಬೇಕಂದ್ರೆ ಇಲ್ಲಿ ನೀವು ಮೆಟ್ಲ ಇರಬೇಕತ್ತೆ ಅಂದರೆ ಎಷ್ಟು ನೋಡಿ ಅದು ಹೆಂಗಿದೆ ಅಂದರೆ ಅಪ್ಪ ಹೆಂಗಿತ್ತಂದರೆ ಖುಷಿನೇ ನನಗೆ ಏರೋದಕ್ಕೆ. ನನಗೆ ವೆಂಕಟರಮಣ ಮೇಲೆ ನನಗೆ ವೆಂಕಟರಮಣ ಅಂದರೆ ಅಷ್ಟು ಇಷ್ಟ, ಹೇಳ್ಕೊಳಕ್ಕಾಗಲ್ಲ. ಅಷ್ಟಂದರೆ ಅಷ್ಟು ನನ್ನ ಫೇವ್ರೇಟ್ ಗಾಡ್ ಅಂದರೆ ಇವರೇ. ಹೇಳ್ಬೇಕಂದ್ರೆ ನಮ್ಮ ಅಣ್ಣಂದ್ರೆ ಎಲ್ಲ ಮಾತಾಡ್ತಾ ಹೋಗ್ತಾ ಇದ್ರು. ಆ್ಯಂಡ್ ಕೆಳಗಡೆನೇ ನಾವು ಏನಾದರೂ ಸ್ವಲ್ಪ ತಿನ್ನೋದಕ್ಕೆ ತೊಗೋಬೇಕಾಗಿತ್ತು. ಯಾಕಂದರೆ ದೊಡ್ಡ ಮೆಟ್ಲ ಏರಬೇಕಂದ್ರೆ ಅಲ್ಲಿ ಪಕ್ಕದಲ್ಲೆಲ್ಲ ಅಂಗಡಿಗಳಿರ್ತಿತ್ತು ತಿನ್ನೋದಕ್ಕೆ, ಹೋಟೆಲು ಅದು ಇದು ಚಿಕ್ಕ. ಸೊ ಆಲ್ಮೋಸ್ಟ್ ಒಂದು ಅರ್ಧ ಮೆಟ್ಲ ಏರ್ಕೊಂಡು ಬಂದ್ವಿ ಮೇಲೆ. ಇನ್ನೊಂದು ಸ್ವಲ್ಪ ಐತಿ, ಯಾಕಂದರೆ ಇದು ಸ್ವಲ್ಪ ಇದೆ, 1000 ಇರ್ಬೋದು ಮೆಟ್ಲ ಅಷ್ಟೇ. ಸೊ ಹೋಗೋಣ. 12 ಗಂಟೆಗೆ ಸ್ಟಾರ್ಟ್ ಮಾಡಿ ನಡೀರಿ. 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ. ಸೊ ಹಿಂಗೆ ಹೋಗ್ತಾ ಇರೋದು. ಆ್ಯಂಡ್ ಇಲ್ಲಿ ಏನಂದರೆ ವ್ಯೂಸ್ ನೋಡ್ತಾ ಇದ್ದೆ, ಎಷ್ಟು ಮೇಲೆ ಬಂದಿದ್ವಿ ಅಂದರೆ ಗುಡ್ಡದ ಮೇಲೆ. ಸೊ ಅದಕ್ಕೆ ನಾನು ವ್ಯೂ ನೋಡ್ತಾ ಇದ್ದೆ. ವ್ಯೂ ನೋಡಿ ಸಖತ್ತಾಗಿದೆ, ಅಂದರೆ ಫುಲ್ಲು ಗ್ರೀನು. ಅದು ಎಷ್ಟೊಂದು ಅಲ್ಲ ನೋಡೋದಕ್ಕೆ ನನಗಂತೂ ಇಲ್ಲಿಂದ ಹೊರಗಡೆ ಬರೋಕ್ಕೆ ಇಷ್ಟ ಆಗ್ತಿದ್ದಿಲ್ಲ. ಅಷ್ಟೊಂದು ಗ್ರೀನ್, ಅಷ್ಟು ದೊಡ್ಡ ಬೆಟ್ಟ ಹತ್ಕೊಂಡು ಹೋಗಿಬಿಟ್ಟಿದ್ವಿ. ಆ್ಯಂಡ್ ಏನು ಗೊತ್ತಾ, ನಿಮಗೆ ನೀರು ಕುಡಿಯೋದಕ್ಕೆಲ್ಲ ಇರುತ್ತೆ. ಹೋಗ್ಬೇಕಂದ್ರೆ ನೀರು ಸಿಗುತ್ತೆ ಅಲ್ಲಿ, ಫ್ರೀಯಾಗಿ ಮಜ್ಜಿಗೆ ಕೊಡ್ತಿದ್ರು. ಮಜ್ಜಿಗೆ ತಗೊಂಡ್ವಿ ನಾವು. ಇದೆಷ್ಟು ಹಾಂ ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ಲ, ಅಲ್ಲಿಂದ ಏರ್ಕೊಂಡ್ಬಂದಿದ್ವಿ ನಾವು. ನಿಮ್ಗೆ ಕಾಣಿಸುತ್ತಲ್ಲ ಆ ಕಡೆ ಲಾಸ್ಟ್, ಹಾಂ ಅದು ಬ್ಲೂ ಕಲರ್ ಇದೆ ಅಲ್ಲ, ಅಲ್ಲಿಂದ ಏರ್ಕೊಂಡು ಬಂದ್ವಿ. ಸಕ್ಕತ್ತಾಗಿದೆ ಎಲ್ಲ. ಸೊ ಏನಂದರೆ ನೀವು ಬರಬೇಕಾದ್ರೆ ಕೆಳಗಡೆ ಒಂದು ಅಂಗಡಿ ಇರುತ್ತೆ, ತಿನ್ಸಿದ ಅಂಗಡಿ. ನಿಮಗೇನಾದರೂ ಬೇಕಂದರೆ ಇಟ್ಕೊಂಬನ್ನಿ. ಚಿಕ್ಕ ಮಕ್ಕಳ ಜೊತೆ ಬರ್ತಿರ್ಬೇಕಾದ್ರೆ ಬಿಸ್ಕೆಟು ಅದು ಅಂತ. ಯಾಕಂದರೆ ಬೆಟ್ಟ ಇಲ್ಲಿ ಏರ್ಬೇಕಂತಂದರೆ ದೊಡ್ಡ ಪಾದಯಾತ್ರೆ ಹತ್ರ ಸಿಗುತ್ತೆ ನಿಮಗೆ, ಚಿಕ್ಕಾಗಿ ಶಾಪ್ ಇರುತ್ತೆ. ಬಟ್ ಇಲ್ಲಿ ಸಿಗಲ್ಲ. ಕುಡಿಯೋದಕ್ಕೆ ನೀರು 100 ಮೀಟರ್ ಅಂದರೆ ನೀರಿಗೆ ಏನು ತೊಂದರೆ ಇಲ್ಲ, ಕುಡಿಯೋ ನೀರು ಇದ್ದೇ ಇರುತ್ತೆ. ಬಟ್ ನೋಡಿ ನನ್ನ ಪೇಸ್ ಹೆಂಗಾಗಿದೆ ಗೊತ್ತಾಗುತ್ತೆ. ಖುಷಿಯಿಂದ ಏರ್ತಿದ್ವಿ. ಬಟ್ 12 ಗಂಟೆ ಸ್ಟಾರ್ಟ್ ಮಾಡಿದ್ದಲ್ಲ, ಸ್ವಲ್ಪ ಹಸಿವಾಗಿತ್ತು ನನಗೆ. ನಾನು ಸ್ವಲ್ಪ ಲೈಟಾಗಿ ತಿಂದಿದ್ದೆ, ಬೆಳಗ್ಗೆ 9 ಗಂಟೆಗೆ ತಿಂದಿರೋದ್ರಿಂದ ಸ್ವಲ್ಪ ಹಸಿವಾಗಿತ್ತು. ಸೊ ವೆಂಕಟರಮಣ ಗುಡಿಗೆ ಹೋಗ್ತಾ ಇದ್ದೀವಲ್ಲ, ಸೊ ವೆಂಕಟೇಶ್ವರ ನೋಡೋಕೆ ಹೋಗ್ತಿದ್ದೀವಿ. ನನಗಂತೂ ಖುಷಿ ಆಗ್ತಿತ್ತು. ಅದಕ್ಕೆ ಹೋಗಿ ಆಯ್ತು ಬಿಡು ಅಂತ ಸ್ವಲ್ಪ ತಿನ್ಕೊಂಡು ಏರಿದೆ. ನನಗೆ ವೆಂಕಟರಮಣ ಗೋವಿಂದ ಗೋವಿಂದ. ಗೋವಿಂದ ಗೋವಿಂದ. ಫೈನಲಿ ಮೆಟ್ಲ ಏರಿದ್ವಿ, ಮೇಲ್ಗಡೆ ಬಂದಿದ್ದೀವಿ. ಸೊ ನೋಡಿ ಖುಷಿ ಅನಿಸುತ್ತೆ ಅಂದರೆ ಮೆಟ್ಲ ಏರ್ಕೊಂಡು. ಸೊ ಇವಾಗ ನಾವು ತಿರುಮಲೆಗೆ ಬಂದ್ವಲ್ಲ ಮೆಟ್ಲ ಏರ್ಕೊಂಡು. ನಾವು ಇವಾಗ ಹೋಗ್ತಾ ಇರೋದೇ ಡೈರೆಕ್ಟ್ ಪ್ರಸಾದ ತಿನ್ನೋದಕ್ಕೆ ಹೋಗ್ತಾ ಇರೋದು. ಸೊ ಅಲ್ಲಿ ಜೀಪ್ ತೊಗೊಂಡು ಇವಾಗ ಪ್ರಸಾದ ತಿನ್ನೋದಕ್ಕೆ ಹೋಗ್ತೀವಿ. ಇದು ಏನಂದರೆ ಮ್ಯೂಸಿಯಂ. ಓಕೆ, ಮ್ಯೂಸಿಯಂ ಇದೆ. ಇನ್ನೂ ರೆಡಿ ಆಗ್ತಿದೆ, ಅದು ಗಂಡ್ರೆ ಮಾಡ್ತಾಯಿದ್ರು. ಸೊ ನಮ್ಮ ಅಣ್ಣಂದೆಲ್ಲ ಮಾತಾಡ್ತಿದ್ದಾರೆ, ಸ್ವಲ್ಪ ಲೈಟಾಗಿ ಡಿಸ್ಟರ್ಬೆನ್ಸ್ ಇದೆ. ಸೊ ಇವಾಗ ನಾವು ಅನ್ನಪ್ರಸಾದ ಹತ್ರನೇ ಬಂದ್ವಿ. ಅಂದರೆ ಇಲ್ಲಿ ಪ್ರಸಾದ ನಾವು ಬಿಡಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಾವು ಎಷ್ಟೇ ಇದ್ರೂ ಪ್ರಸಾದ ಮಾತ್ರ ಬಿಡಲ್ಲ. ನಾವು ಪ್ರಸಾದ ತಿಂತೀವಿ, ಎಲ್ಲರೂ ಪ್ರಸಾದ ತಿಂತೀವಿ. ಆ್ಯಂಡ್ ಹೋಗ್ತಾ ಇದ್ವಿ. ಎಷ್ಟು ದೊಡ್ಡದಾಗಿದೆ, ಎಷ್ಟು ಸಖತ್ತಾಗಿದೆ ಅಂದರೆ ಇದು. ಹಂಗೆ ಇಲ್ಲಿ ಹೋಗ್ಬೇಕಂತಂದ್ರೆ ಪ್ರಸಾದ ತಿನ್ನೋದಕ್ಕೆ ಹೋಗ್ಬೇಕಾದ್ರೆ ಒಂದು ಬೋರ್ಡ್ ಹಾಕಿದ್ರು, ಅದೇನಂತ ನನಗೆ ಗೊತ್ತಿಲ್ಲ, ನಾನು ಬೋರ್ಡ್ ಅಂತಿದ್ದೀನಿ. ಸೊ ಅಲ್ಲೆಲ್ಲ ದೇವ್ರದ್ದೆಲ್ಲ ಡಿಸೈನ್ ಮಾಡಾಕಿದ್ರು. ಇವಾಗ ಅದೇ ಅನ್ನಪ್ರಸಾದ ತಿನ್ನೋದಕ್ಕೆ ಹೋಗ್ತಾ ಇರೋದು. ಗೇಟ್ ನಂಬರ್ ಇರುತ್ತೆ, ಎಷ್ಟೊಂದು ಇರುತ್ತೆ ಬಾಗಿ, ಅದರಲ್ಲಿ ನಾವು ಯಾವುದೋ ಒಂದು ಗೇಟ್ ನಂಬರ್ ಬಂದ್ವಿ. ಸೊ ಆಲ್ರೆಡಿ ತಟ್ಟಲ್ಲಿ ಸ್ವೀಟು, ಆಮೇಲೆ ಚಟ್ನಿ, ಒಂಥರ ಪಲ್ಯ ಹಾಕಿಟ್ಟಿದ್ರು.
ಇವಾಗ ಅನ್ನ ಸಾಂಬಾರು ತಿಂದ್ವಿ. ಅನ್ನ ಸಾಂಬಾರು ತಿಂದೆ, ಆಮೇಲೆ ಸ್ವಲ್ಪ ಮಜ್ಜಿಗೆನೂ ತಿಂದೆ ನಾನು. ಮಜ್ಜಿಗೆ ಕುಟ್ಕೊಂಡು ಸಖತ್ತಾಗಿತ್ತು ಪ್ರಸಾದ ಅಲ್ಲ, ತುಂಬ ಹೊಟ್ಟೆ ಹಸಿತ್ತು. ಸೊ ಪ್ರಸಾದ ತಿಂದೆ, ಖುಷಿ ಆಯಿತು. ಸೊ ಅಲ್ಲಿಂದ ಮತ್ತೆ ನಾವು ಇವಾಗ ಹೋಗ್ತಾ ಇರೋದು ರೂಮಲ್ಲಿ ಲಗೇಜ್ ಇಡೋದಕ್ಕೆ. ಸೊ ತಿಂದ್ಕೊಂಡು ವೆಂಕಟೇಶ್ವರ ಟೆಂಪಲ್ ಇದೆ, ವೆಂಕಟೇಶ್ವರ ಟೆಂಪಲ್ ಇದೆ ನೋಡಿ, ಏನಲ್ಲ ಸ್ವರ್ಗ ಪ್ಲೇಸ್ ಇದು. ಎಲ್ಲರೂ ಹೋಗಿ ಬಂದೀವಿ ಒಂದು ಸಾರಿ. ನಾನಂತರೂ ಆಲ್ಮೋಸ್ಟ್ 3 ಸಾರಿ ಹೋಗಿದ್ದೀನಿ. ಇಲ್ಲಿ ನೋಡಿ ಅದು ಕಾಣಿಸಿದೆಲ್ಲ ಸಾಯಂಕಾಲ. ಸೊ ಎಷ್ಟು ಸಖತ್ ಕಾಣಿಸ್ತಿದೆ ನೋಡಿ, ಎಷ್ಟು ಜನ ಇರ್ತಾರಂದರೆ 12 ತಿಂಗಳು ಇಲ್ಲಿ ಜಾತ್ರೆ ಇರ್ತಾರೆ, ಅಷ್ಟೊಂದು ಜನ ಬರ್ತಿರ್ತಾರೆ. ಸೊ ಆ ಥರ. ಸೊ ನಂಗೆ ಖುಷಿ ಆಯಿತು. ನಮ್ಮ ಮನೆಯಂದ್ರೆಲ್ಲ ಇವಾಗ ಅದೇ ರೂಮ್ಗೆ ಹೋಗ್ಬಿಟ್ಟು ಲಗೇಜ್ ಇಡೋಣ ಅಂತ ಹೋಗ್ತಿದ್ವಿ, ಊಟ ಮುಗಿಸ್ಕೊಂಡಲ್ಲ. ಹೀಗಾಗಿ ಸಖತ್ತಾಗಿದೆ. ಸೊ ಫೈನಲಿ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ವಿ ಇಲ್ಲಿಂದ. ಸೊ ಇವತ್ತಿಂದ ನಾನು ಇವಾಗ ಡ್ರೆಸ್ ಹೋಗ್ಬೇಕಂದ್ರೆ ಯಾವ ಥರ ರೆಡಿ ಆಗಿದ್ದೀನಿ. ಸೊ ಇವತ್ತಿನ ಚೂಡಿದಾರ ಇದಾಗಿ ತೋರಿಸು, ಫುಲ್ ನಂದು ಡ್ರೆಸ್ ತೋರಿಸು. ಪಾದಯಾತ್ರೆ ಮಾಡ್ಕೊಂಬಂದವ್ರಿಗೆ ಟುಕನ್ ಕೊಡ್ತಿದ್ರು. ಸೊ ಅದು ಫ್ರೀ ದರ್ಶನ ಅಂತ. ಅದಕ್ಕೆ ಇವಾಗ ನಾವು ಇಲ್ಲೊಂದು ಕಾರ್ ತಗೊಂಡು, ಅಂದರೆ ಕಾರ್ ಬುಕ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಬಂದ್ವಿ ನಾವು ಇವಾಗ. ಹಾಂ ನೋಡಿ ಹೋಗ್ತಾ ಇದ್ದೀವಿ. SSD ಅಂತ ಏನೇನು ತೊಗೊಂಡಿತ್ತು ನಂಬರ್ ಗೊತ್ತಿಲ್ಲ ನನಗೆ ಅಷ್ಟು ಕ್ಲಿಯರಾಗಿ. ಸೊ ನಮ್ಮನ್ನಾದರೂ ಮಾತಾಡ್ತಿದ್ದಾರೆ. ಸೊ ಸೌಂಡು ನನ್ನ ವಾಯ್ಸ್ ಕೇಳಿಸುತ್ತಿಲ್ಲ ಗೊತ್ತಿಲ್ಲ. ಹೋಗ್ತಾ ಇದ್ವಿ, ಖುಷಿ ಇದೆ ತುಂಬಾ. ಅಲ್ಲಿ ಒಬ್ಬರು ಸಿಕ್ಕೊಂಡು ಬಿಟ್ಟಿದ್ರು, ಅವ್ರು ಬಂದುಬಿಟ್ಟು ಸಿಕ್ಕಾಕೊಂಡು. ಅದಕ್ಕೆ ನಮ್ಮಣ್ಣ ಅವ್ರಿಗೆ ಆ ಕಡೆ ಬಾ ಅಂತ ಹೇಳ್ತಿದ್ರು. ಆಲ್ರೆಡಿ ಲೇಟ್ ಆಗಿತ್ತು ನಮ್ದು. 6 ಗಂಟೆಗೆ ಹೋಗ್ಬಿಟ್ಟು 8 ಗಂಟೆ ಅಷ್ಟರಲ್ಲೇ ದರ್ಶನ ತೊಗೊಂಡು ಬರೋದಿತ್ತು. ಬಟ್ ನಾವು ಹೋಗ್ತಾ ಇರೋದೇ 8 ಗಂಟೆಗೆ. ಇದು ಯಾವ್ದ್ರಾಗ ಇವ್ರದ್ದು ಲಾಕ್ ಮಾಡಂಗಿಲ್ಲ, ನಮ್ದು ಡೈರೆಕ್ಟ್ ಪಟಕ್ತಾ ಹೋಗ್ತೀವಿ. ಬಂದ್ಬಿಟ್ಟು ನೋಡಿದರೆ ಹಂಗೆ ಜನ ಕುತ್ಕೊಂಡಿದ್ರು ಹಂಗೆ. ಯಾಕಂದರೆ ಇವರು 8-9 ಗಂಟೆ ಟೋಕನ್ ತೊಗೊಂಡಿರೋದು, ಫ್ರೀ ದರ್ಶನ ಇವರು ನಡ್ಕೊಂಬಂದವ್ರೆ. ನಮ್ಮದು 6-8 ಗಂಟೆ ಅಷ್ಟರಲ್ಲೇ ದರ್ಶನ ಇತ್ತು, ಮುಗಿಸ್ಕೊಂಡು ಹೋಗೋದಿತ್ತು. ಅದಕ್ಕೆ ಕುತ್ಕೊಂಡ್ವಿ. ಒಂದು 5 ನಿಮಿಷ ಇಲ್ಲ 10 ನಿಮಿಷ ಕುತ್ಕೊಂಡಿದ್ವಿ. ಆಮೇಲೆ ಹೋಗ್ತಾ ಇದ್ವಿ. ಸೊ ನಾನು ಮುಂದೆ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ನನ್ನ ಫೋನ್ ಇಸ್ಕೊಂಡ್ರು, ಎಲ್ಲರೂ ಫೋನ್ ಇಸ್ಕೊಂಡ್ರಲ್ಲೇ. ಆ್ಯಂಡ್ ಚೆಕ್ಕಿಂಗ್ ಇತ್ತಲ್ಲ, ಸೊ ಹಾಗಾಗಿ. ಸೊ ಇವಾಗ ದರ್ಶನ ತೊಗೊಂಡು ಡೈರೆಕ್ಟ್ ಹೊರಗಡೆ ಬಂದುಬಿಟ್ಟು ಜೀಪಲ್ಲಿ ಕುತ್ಕೊಂಡು ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗೋಕ್ಕಿಂತ ಮುಂಚೆನೇ ಸ್ವಲ್ಪ ಹೋಟೆಲ್ ಹತ್ರ ನಿಂತ್ಕೊಂಡು ಸ್ವಲ್ಪ ಊಟ ಮಾಡಿಕೊಂಡು ಹೋಗ್ತಾ ಇದ್ದೀವಿ ರೂಮ್ಗೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ವೆಂಕಟೇಶ್ವರ ಮೇಲೆ ಯಾರೆಲ್ಲ ಇಷ್ಟು ಭಕ್ತಿ ಇದ್ದೀರಲ್ಲ, ನಿಮ್ಮ ಭಕ್ತಿ ನಿಮಗೇನೆ. ಬಟ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.